ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ. ನಾನು ನಿಶ್ಚಿತ. ಶೂಟೌಟ್ ವೇಳೆ ಯುವಕನಿಗೆ ಗಂಭೀರ ಗಾಯವಾಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಮಹಾಂತೇಶ ನಗರದ ನಂದಿನಿ ಡೈರಿ ಹತ್ತಿರ ನಡೆದಂತಹ ಫೈರಿಂಗ್ ವೇಳೆ ನಗರದ ಪ್ರಣೀತ್ ಕುಮಾರ್ ಎಂಬುವರಿಗೆ ಗಾಯವಾಗಿದೆ. ಇನ್ನು ಗಾಯಾಳುವನ್ನ ಸ್ಥಳದ ಸಮೀಪದಲ್ಲೇ ಇರುವಂತಹ ಬೀಮ್ಸ್ ಆಸ್ಪತ್ರೆಗೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ದಾಖಲು ಮಾಡಲಾಗಿದೆ. ಈ ಕುರಿತು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಇನ್ನು ಈ ಗುಂಡಿನ ಚಕಮಕಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲೇ ಇದ್ದಂತಹ ಓರ್ವನಿಗೆ ಗಂಭೀರವಾಗಿ ಗಾಯವಾಗಿರುವಂತಹ ಘಟನೆಯನ್ನು ನಡೆದಿರುವಂತಹದ್ದು ನೀವು ಸಹ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆತನಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಸದ್ಯ ಯಾವುದೇ ಸದ್ಯ ಆರೋಗ್ಯಕ್ಕೆ ಈಗ ಸಮಸ್ಯೆ ಇಲ್ಲ ಅನ್ನುವಂಥದ್ರ ಕುರಿತಾಗಿಯೂ ಕೂಡ ವೈದ್ಯಾಧಿಕಾರಿಗಳು ಈ ಕುರಿತಂತೆ ಮಾಹಿತಿಯನ್ನು ಕೂಡ ನೀಡಿರುವಂತಹದ್ದು. ಬಿಮ್ಸ್ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಆತನನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರುವಂತಹದ್ದು. ಪ್ರಕರಣವನ್ನು ದಾಖಲು ಸಹ ಮಾಡಲಾಗಿದೆ. ತನಿಖೆ ಮತ್ತಷ್ಟು ಚುರುಕಾಗಿದೆ. ಸೆಂಟ್ರಲ್ ಜೈಲಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತಹ ಬೆನ್ನಲ್ಲೇ ಕಲಬುರಗಿ ಸೆಂಟ್ರಲ್ ಜೈಲ್ ಅಧೀಕ್ಷಕಿ ಅನಿತಾಗೆ ಬೆದರಿಕೆಯ ಕರೆ ಬಂದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ತಿಳಿದು ಬಂದಿರುವಂತಹದ್ದು. ನಿಮ್ಮ ಕಾರ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯ ಕರೆ ಬಂದಿರುವಂತಹದ್ದು. ಈ ವಿಚಾರದ ಬಗ್ಗೆ ಖುದ್ದು ಅಧೀಕ್ಷಕಿ ಅನಿತಾ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇನ್ನು ಜೈಲಲ್ಲಿ ಈಗಾಗಲೇ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂತಹದ್ದು, ಅದರಲ್ಲೂ ನಾನಾ ಕಾರಣದಿಂದ. ಈಗ ಕೆಲವು ತಿಂಗಳ ಹಿಂದೆ ಅಷ್ಟೇ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಟೀ ಕುಡಿತಾ ಕುಳಿತುಕೊಂಡಿದ್ದಂತಹ ಸಂದರ್ಭದಲ್ಲಿ ಫೋಟೋ ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ಆ ಕೈದಿಗಳನ್ನ ಬೇರೆ ಬೇರೆ ಜೈಲುಗಳಿಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು. ಜೈಲಿನಲ್ಲಿ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ, ಹೆಸರಿಗಷ್ಟೇ ಜೈಲಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು, ಜೊತೆಗೆ ಈ ಕುರಿತಂತೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆರಂಭ ಆದಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ತಿಳಿಸಲಾಗಿತ್ತು. ಇದರ ಬೆನ್ನಲ್ಲೇ ಸೆಂಟ್ರಲ್ ಜೈಲಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತಹದ್ದು. ಇನ್ನು ಕಲಬುರಗಿಯ ಸೆಂಟ್ರಲ್ ಜೈಲ್ನ ಅಧೀಕ್ಷಕಿ ಅನಿತಾಗೆ ಬೆದರಿಕೆಯ ಕರೆ ಬಂದಿದೆ. ನಿಮ್ಮ ಕಾರ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿರುವಂತಹದ್ದು. ಇನ್ನು ಬೆದರಿಕೆ ಕರೆ ಬಂದಿರುವಂತಹ ನಂಬರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಲನ್ನು ಟ್ರ್ಯಾಪ್ ಮಾಡಲಾಗಿದೆ. ಎಲ್ಲಿಂದ ಕರೆಯನ್ನು ಮಾಡಲಾಗಿತ್ತು, ಯಾರು ಕರೆಯನ್ನು ಮಾಡಿದ್ದಾರೆ, ಇನ್ನು ಈ ಕರೆ ಮಾಡಿರುವಂತಹ ಹಿಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹಾಗಂತ ಹೇಳಿ ಬಂದಂತಹ ಕರೆಯನ್ನ ಕೂಡ ಇಲ್ಲಿ ನಾವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಹಾಗಾಗಿ ಈ ವಿಚಾರದ ಬಗ್ಗೆ ಖುದ್ದು ಅಧೀಕ್ಷಕಿ ಅನಿತಾ ಅವರು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ. ಮಾರ್ನಿಂಗ್ ಕೂಡ ಇದನ್ನು ನಾವು ಏನು ಮಾಡ್ಬೋದು ಅಂತ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ ನನಗೆ ಕಾಲ್ ಮಾಡಿದ್ರು. ನನ್ನ ನಂಬರ್ಗೆ ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರದ್ದು ಅವ್ರು ಫೋನ್ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರ್ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಆಮೇಲೆ ನಾವು ಫೈಂಡ್ ಔಟ್ ಮಾಡಿಸ್ತೇವೆ ಯಾರು. ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ. ಮತ್ತು ನನಗೆ ಒಂದು ಸ್ವಲ್ಪ ಈ ಭಯ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ. ಅವ್ರು ಹುಬ್ಬಳ್ಳಿಯವ್ರಿಗೆ ನನ್ನ ನಂಬರ್ ಸಿಗುತ್ತೆ, ಅವ್ರು ನಮಗೆ ಪರಿಚಯನೇ ಇಲ್ಲ, ಅವ್ರು ನನಗೆ ಕಾಲ್ ಮಾಡ್ತಾರೆ, ಅವರು ಇನ್ನೊಂದೇನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಅವರು ನಾನು ಸೋಷಿಯಲ್ ವರ್ಕರ್ ಇದ್ದೀನಿ, ಈ ರೀತಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, ಅದ್ರ ಮೇಲೆ ನಾವು ಯಾರಿಗೂ
ತಾಯಿಯಿಂದ ಬೇರೆಯಾಗಿದ್ದ ಮಗು ಮತ್ತೆ ತಾಯಿಯ ಮಡಿಲನ್ನ ಸೇರಿದೆ. ಕೇವಲ 24 ಗಂಟೆಯಲ್ಲಿ ಮಗುವನ್ನ ತಾಯಿಯ ಮಡಿಲಿಗೆ ಸೇರಿಸುವಲ್ಲಿ ಕಲಬುರಗಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ 25ನೇ ತಾರೀಕಿನಂದು ಮುಂಜಾನೆ 4 ಗಂಟೆ ಸಂದರ್ಭದಲ್ಲಿ ಕಸ್ತೂರಿ ಎಂಬುವವರ ಗಂಡು ಮಗುವಿಗೆ ಅವರು ಜನ್ಮವನ್ನ ನೀಡಿದ್ರು. ಇನ್ನು ಸಂಜೆ ನರ್ಸ್ ವೇಷದಲ್ಲಿ ಸಂಪೂರ್ಣವಾಗಿ ಮುಖವನ್ನ ಮುಚ್ಚಿಕೊಂಡು ಬಂದಿದ್ದಂತಹ ಇಬ್ಬರು ಮಹಿಳೆಯರು ಏನಿದ್ದಾರೆ ರಕ್ತವನ್ನ ತಪಾಸಣೆ ಮಾಡಬೇಕು ಅಂತ ಹೇಳಿ ಮಗುವನ್ನ ಕರ್ಕೊಂಡು ಬನ್ನಿ ಅಂತ ಕೂಡ ಹೇಳಿದಂತಹ ಸಂದರ್ಭದಲ್ಲಿ ಹೇಳಿ ಕೇಳಿ ಮಗು ಆಗಷ್ಟೇ ಜನಿಸಿತ್ತು, ಹಾಗಾಗಿ ಪರೀಕ್ಷೆಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪೋಷಕರು ಕೂಡ ಆ ಮಗುವನ್ನ ಕರ್ಕೊಂಡು ಹೋಗೋದಕ್ಕೆ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಆ ಮಗು ಅಲ್ಲಿಂದ ನಾಪತ್ತೆ ಆಗಿತ್ತು. ಇನ್ನು ಈ ಮಗು ನಾಪತ್ತೆ ಪ್ರಕರಣದ ಕುರಿತಾಗಿ ಕಲಬುರಗಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಸುದ್ದಿಗೂ ಕೂಡ ಗ್ರಾಸವಾಗಿತ್ತು. ಹಾಗಾಗಿ ಈ ಮಗು ಕಳ್ಳತನ ಏನಿದೆ ಇದೇ ಮೊದಲನೇ ಬಾರಿಗೆ ಆಗ್ತಾ ಇರುವಂತಹದಲ್ಲ. ಸಾಕಷ್ಟು ಬಾರಿ ಇಂತಹ ಘಟನೆಗಳು ನಡೆದಿದ್ರೂ ಕೂಡ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಆಡಳಿತ ಮಂಡಳಿ ಆಗಿರಬಹುದು ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳದಲೇ ಇರೋದೆ ಮತ್ತಷ್ಟು ಮಗುಗಳು ಕಳ್ತನ ಆಗೋದಕ್ಕೆ ದಾರಿದೀಪ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ಪೋಷಕರು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಕಸ್ತೂರಿ ಅವರ ಸಂಬಂಧಿ ರಕ್ತ ತಪಾಸಣೆಗಾಗಿ ಮಗುವನ್ನ ತೆಗೆದುಕೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ಮಹಿಳೆಯರು ಮಗುವನ್ನ ನಮಗ್ ಕೊಡಿ ಅಂತ ಕೂಡ ಹೇಳಿದ್ರು. ತದನಂತರ ಮಗುವನ್ನ ಎತ್ಕೊಂಡು ಅವರು ಅಲ್ಲಿಂದ ಪರಾರಿಯಾಗಿದ್ರು. ಆ ವಿಷಯ ಗೊತ್ತಾಗೋದ್ರೊಳಗೆ ಸ್ವಲ್ಪ ಸಮಯಗಳ ಕಾಲಾವಕಾಶ ಆಗಿತ್ತು. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಜಿಲ್ಲಾಡಳಿತ ಹಾಗೆ ಕೂಡಲೇ ಅಲ್ಲಿನ ಸ್ಥಳೀಯ ಸಚಿವರಾಗಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಜಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯನ್ನು ನೀಡಿ ಮಹಿಳೆಗೆ ಸಾಂತ್ವನವನ್ನ ಕೂಡ ಹೇಳಿದ್ರು. ಯಾಕಂದ್ರೆ 9 ತಿಂಗಳುಗಳ ಕಾಲ ಹೆತ್ತು ಆಕೆಯನ್ನ ಮಗುವನ್ನ ಹೊತ್ತಿದ್ರು. ಅದ್ರ ಜೊತೆಗೆ ಸಾಕಷ್ಟು ಕನಸುಗಳನ್ನ ಕೂಡ ಕಂಡಂತಾಕೆ ಅಂಥದ್ರಲ್ಲಿ ಮಗು ಕಾಣದಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ತಾಯಿಗೆ ಬರಸಿಡಿಲು ಬಡಿದಂತಾಗಿತ್ತು. ಆ ಸಂದರ್ಭದಲ್ಲಿ ಪೋಷಕರಾಗಿರ್ಬಹುದು ಅಥವಾ ತಾಯಿಗಾಗಿರ್ಬಹುದು ಏನ್ ಮಾಡಬೇಕು ಅನ್ನುವಂಥದ್ದು ದಿಕ್ಕೇ ತೋಚದಂತಾಗಿತ್ತು. ಇದರ ಬೆನ್ನಲ್ಲೇ ಏನು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿತ್ತು. ತಕ್ಷಣ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸರಿಗೂ ಸಹ ಸೂಚನೆಯನ್ನ ನೀಡಿದ್ರು. ಅದರಂತೆ ಕೇವಲ 24 ಗಂಟೆಗಳಲ್ಲಿ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಗುವನ್ನ ತಾಯಿಯ ಮಡಿಲಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಪ್ಪಾಳೆ ಇಂದ್ರಪ್ಪ ಸಾಹೇಬ್ರು ನೋಡ್ರಿ ಅಲ್ಲಿ ನೋಡ್ರಿ ಸಾಹೇಬ್ರು ನೋಡ್ರಿ ಇಲ್ಲಿ ತಾಯಿ ಮೆಲ್ಲಕ್ ನಿಜ ಬನ್ನಿ ಚಪ್ಪಾಳೆ ಇಂದ್ರಪ್ಪ ಬಸ್ ಹಾಗೂ ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತವಾಗಿರುವಂತಹ ಘಟನೆ ಗದಗ ತಾಲೂಕಿನ ಅಡವಿ ಸೋಮಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಬಸ್ ಚಾಲಕನ ಜಾಗರೂಕತೆಯಿಂದ ಭಾರಿ ದೊಡ್ಡ ಅನಾಹುತ ಕೂಡ ತಪ್ಪಿರುವಂತಹದ್ದು. ಡಿಕ್ಕಿಯ ರಭಸಕ್ಕೆ ಟ್ರ್ಯಾಕ್ಟರ್ನ ಎಂಜಿನ್ ಮುರಿದು ಹೋಗಿದೆ. ಅದೃಷ್ಟವಶಾತ್ ಅಲ್ಲಿರುವಂತಹ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತು ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂತಹದ್ದು. ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬಸ್ ಮತ್ತು ಟ್ರ್ಯಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಜೊತೆಗೆ ಬಸ್ ಡ್ರೈವರ್ನ ಜಾಗರೂಕತೆಯಿಂದ ಮುನ್ನೆಚ್ಚರಿಕೆಯಿಂದ ಭಾರಿ ಅನಾಹುತ ಕೂಡ ತಪ್ಪಿದೆ. ಹೇಳಿ ಕೇಳಿ ಈ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಬಸ್ನಲ್ಲೂ ಕೂಡ ಸಾಕಷ್ಟು ಮಂದಿ ಇದ್ರು. ಹಾಗೆ ಇನ್ನು ಟ್ರ್ಯಾಕ್ಟರ್ನಲ್ಲೂ ಕೂಡ ಬೇರೆ ಕಡೆಗೆ ತೆರಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಮತ್ತೆ ಬಸ್ ನಡುವೆ ಡಿಕ್ಕಿ ಸಂಭವಿಸಿತ್ತು. ಆದರೆ ಬಸ್ ಚಾಲಕನ ಜಾಗರೂಕತೆಯಿಂದ
ಸಾಕಷ್ಟು ಜೀವಗಳ ಪ್ರಾಣ ಪಕ್ಷಿ ಉಳಿದಿರುವಂತಹದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸ್ತಾ ಇರುವಂತಹದ್ದು ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬಸ್ ಮತ್ತೆ ಟ್ರ್ಯಾಕ್ಟರ್ ನಡುವೆ ನಡೆದಂತಹ ಈ ಡಿಕ್ಕಿ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಹಾಗೆ ಬಸ್ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಎಷ್ಟೋ ಮಟ್ಟಿಗೆ ಅದು ಆಕ್ಸಿಡೆಂಟ್ ಅಭಾವ ಹೇಗಿತ್ತು ಅನ್ನುವಂಥದ್ದು. ಇನ್ನು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ರಸ್ತೆ ತುಂಬೆಲ್ಲ ಜನಗಳು ಕೂಡ ತುಂಬಿಕೊಂಡಿದ್ರು, ಹಾಗೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಕೆಲ ಹೊತ್ತು ಅಲ್ಲಿ ಗೊಂದಲಮಯ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಬಳ್ಳಾರಿಯ ಧರ್ಮಕ್ಷೇತ್ರದ ಅಮೃತ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಿದ್ರು. ತದನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಬಳ್ಳಾರಿಯ ಧರ್ಮಕ್ಷೇತ್ರದ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ನಾನು ಭಾಗವಹಿಸಿದ್ದೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸಂತೋಷದ ನುಡಿಗಳನ್ನು ಕೂಡ ಆಡಿದ್ರು. ಭಾರತ ದೇಶ ಬಹು ದೊಡ್ಡ ದೇಶ ಅಂತ ಕೂಡ ಹೇಳಿದ್ರು, ಬಹುತ್ವದ ದೇಶ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಜಾತಿ ಜನಾಂಗ ಧರ್ಮ ಭಾಷೆಯ ಜನರು ಕೂಡ ನಮ್ಮ ಭಾರತದಲ್ಲಿದ್ದಾರೆ. ನಾವು ಮೂಲತಃ ಮನುಷ್ಯರು, ಸರ್ವಧರ್ಮ ಸಮನ್ವಯರು ಅಂತ ಕೂಡ ಹೇಳಿದ್ರು. ಇನ್ನು ಈ ಪರಂಪರೆಯನ್ನು ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗಬೇಕು. ಕುವೆಂಪು ಅವರು ಹೇಳಿದಂತೆ ಹುಟ್ಟುವಾಗ ವಿಶ್ವ ಮಾನವರಾಗಿ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ತೀವಿ ಅಂತ ಕೂಡ ಹೇಳಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಅಧಿಕಾರಿಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಸ್ಥಳೀಯ ಶಾಸಕರು ಸೇರಿದಂತೆ KJ ಜಾರ್ಜ್ ಕೂಡ ಭಾಗವಹಿಸಿದ್ರು. ಇನ್ನು ನಾಗೇಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರುವಂತಹದ್ದು. ಸರ್ವಧರ್ಮ ಸನಾತನ ಅನ್ನುವಂಥದ್ದು ಇಲ್ಲಿ ನಾವು ಪ್ರಮುಖವಾಗಿ ಬಿಂಬಿಸಬೇಕಾಗಿರುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಏನು ಜಾತಿಗಳ ನಡುವೆ ಗೊಂದಲ ಗಲಾಟೆ ಎಲ್ಲವೂ ಕೂಡ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಮತ್ತಷ್ಟು ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ, ನಾನು ನುಡಿಯಂತಹ ನಿಟ್ಟಿನಲ್ಲಿ, ಹಾಗೆ ಕುವೆಂಪು ಅವರ ಕೆಲವೊಂದಿಷ್ಟು ಸಾಲುಗಳನ್ನು ಹೇಳೋದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಏನು ಭಾಷಣದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರುವಂತಹದ್ದು. ಕುವೆಂಪು ಅವರು ಹೇಳಿದಂತೆ ಹುಟ್ಟುವಾಗ ವಿಶ್ವ ಮಾನವರಾಗಿ ನಾವು ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ತೀವಿ ಅಂತ ಕೂಡ ಹೇಳಿರುವಂತಹ ಸಾಲುಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಭಾಷಣದ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮದಿಯರು ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಗುರಿ ಅನ್ನುವಂಥದ್ದಿರಬೇಕು. ಜೀವನದಲ್ಲಿ ಗುರಿ ಇಲ್ಲದೆ ಹೋದರೆ ಏನನ್ನೂ ಕೂಡ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಖಾತೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿಜಯಪುರ ನಗರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಆಯೋಜನೆ ಮಾಡಿರುವಂತಹ 19ನೇ ಅಂತರ್ ಮಹಾವಿದ್ಯಾಲಯಗಳ ಯುವ ಜನೋತ್ಸವ ಶಕ್ತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡೋದ್ರ ಮೂಲಕ ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಆಡಿದ್ದಾರೆ. ಇವತ್ತು ಮಹಿಳೆ ಸಾಧನೆ ಮಾಡದಂತಹ ಕ್ಷೇತ್ರ ಅನ್ನುವಂಥದ್ದು ಯಾವುದೂ ಕೂಡ ಉಳಿದಿಲ್ಲ. ವೈಜ್ಞಾನಿಕ ಆಗಿರ್ಬೋದು ಅಥವಾ ಕ್ರೀಡೆ ಆಗಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆ ತನ್ನದೇ ಆದಂತಹ ರೀತಿಯಲ್ಲಿ ತನ್ನ ಸಾಧನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾಳೆ. ಇನ್ನು ಮಹಿಳೆಯರು ಮುಂದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ, ಆದರೆ ಮಹಿಳೆಯರ ಸಾಧನೆಯನ್ನು ಗುರುತಿಸುವಂತಹ ಕೆಲಸಗಳಾಗ್ತಾ ಇಲ್ಲ. ಮಹಿಳೆ ಸಾಕಷ್ಟು ಶ್ರಮವನ್ನು ಪಟ್ಟು, ಜೊತೆಗೆ ಆಕೆಯ ಸಕ್ಸಸ್ ಹಿಂದೆ ಸಾಕಷ್ಟು ನೋವುಗಳಿರುತ್ತೆ, ಅದರ ಯಾವುದನ್ನೂ ಕೂಡ ಲೆಕ್ಕಿಸದೆಯೇ ಅದೆಲ್ಲವನ್ನ ಮೆಟ್ಟಿ ನಿಂತು ತನ್ನ ಸಾಧನೆಯನ್ನ ಮಾಡ್ತಾ ಇದ್ದಾಳೆ. ಆದರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಆಕೆಯನ್ನ ಗುರುತಿಸುವಂತಹ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಯಾವುದಕ್ಕೂ ಕೂಡ
ಮಹಿಳೆ ಹಿಂಜರಿಯದೆ ತಲೆ ಕೆಡಿಸಿಕೊಳ್ಳದೆ ಸಾಧನೆಯನ್ನ ಮಾಡುವುದರತ್ತ ಮಾತ್ರ ನಾವೆಲ್ಲರೂ ಕೂಡ ಗಮನ ಹರಿಸಬೇಕು ಅನ್ನುವಂತಹ ಸಲಹೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಮತ್ತೊಂದಿಷ್ಟು ಸಲಹೆ ಸೂಚನೆಗಳನ್ನ ಮಾತುಗಳನ್ನ ಕೂಡ ಆಡಿರುವಂತಹದ್ದು. ಇನ್ನು ಜೀವನ ವಿಕಸನ ಮಾಡುವಂತಹ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತಹ ಘಟ್ಟ ಅಂತ ಅಂದ್ರೆ ಅದು ಕಾಲೇಜ್ ದಿನಗಳು. ನಾವು ಕಾಲೇಜ್ ವಿದ್ಯಾರ್ಥಿಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಭವಿಷ್ಯವನ್ನ ನಾವು ಹೇಗೆ ರೂಪಿಸ್ಕೊಳ್ಬೇಕು, ಯಾವ ಹಾದಿಯಲ್ಲಿ ಸಾಗಬೇಕು, ಯಾವ ಹಾದಿಯಲ್ಲಿ ಸಾಗಿದ್ರೆ ಮಾತ್ರ ನಮ್ಮ ಜೀವನ ಸಂಪೂರ್ಣ ಸಮನ್ನ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ಮಕ್ಕಳು ಮಹಿಳೆ ಅನ್ನುವಂಥದ್ದು ಹಾಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ತನ್ನ ಸಾಧನೆಯನ್ನ ಮಾಡೋದ್ರ ಮೂಲಕ ತನ್ನ ಯಶಸ್ಸನ್ನ ಕಾಣುವಂತಹ ನಿಟ್ಟಿನಲ್ಲಿ ಮುಂದುವರಿತಾ ಇರುವಂತಹದ್ದು. ಜೊತೆಗೆ ಇದರಲ್ಲಿ ಎಡರು ತೊಡರುಗಳು ಎಲ್ಲವೂ ಕೂಡ ಬಂದೇ ಬರುತ್ತೆ. ಅದ್ಯಾವುದನ್ನು ಕೂಡ ಲೆಕ್ಕಿಸದೆಯೇ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಭವಿಷ್ಯವನ್ನ ನಾವು ರೂಪಿಸ್ಕೊಳ್ಬೇಕು ಅನ್ನುವಂತಹ ನಿಲುವನ್ನ ನಾವು ಮಾಡಬೇಕಾಗತ್ತೆ. ಇನ್ನು ಕಾಲೇಜ್ ವಿದ್ಯಾರ್ಥಿನಿಯರು ಆಗಿರುವಂತಹ ನೀವು ಸ್ಪರ್ಧಾತ್ಮಕ ಜಗತ್ತನ್ನ ಮೀರಿಸಬೇಕು ಅನ್ನುವಂತಹ ಕಿವಿ ಮಾತನ್ನ ಕೂಡ ಹೇಳಿದ್ರು. ಮಹಿಳೆಯರು ನಾವೆಲ್ಲರೂ ಕೂಡ ಒಂದೇ, ಮಹಿಳೆಯರು ಒಬ್ಬೊಬ್ಬರಿಗೊಬ್ರು ಸಹಾಯವನ್ನ ಮಾಡ್ತಾ ಮುಂದೆ ಸಾಗಬೇಕಾಗತ್ತೆ. ಆಗ ಮಾತ್ರ ನಾವು ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಕೂಲ್ನಲ್ಲಿ ಅತಿಥಿಗಳು ಬಂದು ಇಂಥ ಲೆಕ್ಚರ್ ಹೇಳುವಂತ ಸಂದರ್ಭದಲ್ಲಿ ಯಾವಾಗಾದ್ರೂ ಮುಗಿಯುತ್ತಪ್ಪ, ಯಾವಾಗಾದ್ರೂ ನಾವು ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋಣ, ಯಾವಾಗಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡೋಣ. ನಾನು ಈ ಘಟ್ಟ ದಾಟಿ ಬಂದಿದ್ದೀನಿ. ಆದರೆ ನಾನೀಗ ನಿಮ್ಗೇನು ಹೇಳ್ತಾ ಇದ್ದೀನಲ್ಲ, ಈ ಹೇಳೋದನ್ನ ನೀವು ಕೇಳೋದನ್ನ ಇನ್ನೊಮ್ಮೆ ಕೇಳಲಿಕ್ಕೆ ಆಗೋದಿಲ್ಲ. ಯಾಕಿಷ್ಟು ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಕುಳಿತಂಥದ್ರಲ್ಲಿ ಕಡಿಮೆ ಅಂದ್ರೆ 10 ಜನ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ಬೇಕನ್ನೋದು ನನ್ನ ಆಸೆ. ಮಹಿಳೆ ಇಲ್ಲದೆ ಮನೆಯನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಮಹಿಳೆ ಇಲ್ಲದೆ ರಾಜಕಾರಣವನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ರಿಸರ್ವೇಷನ್ ತೆಗೆದುಕೊಂಡು ಬಂದು ಪಂಚಾಯಿತಿಯಿಂದ ಇವತ್ತು ಜಿಲ್ಲಾ ಪಂಚಾಯಿತಿ ಕಾರ್ಪೊರೇಷನ್ವರೆಗೂ 50% ರಿಸರ್ವೇಷನ್ನ ಕೊಟ್ಟು ನಾವು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನ ಕೊಟ್ವಿ. ಬಳ್ಳಾರಿಯಲ್ಲಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನ ಹಮ್ಮಿಕೊಳ್ಳಲಾಗಿರುವಂತಹದ್ದು. ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಕೂಡ ಆಚರಣೆಯನ್ನ ಮಾಡಲಾಯಿತು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರು. ನಗರದ DR ಗ್ರೌಂಡ್ನಲ್ಲಿ SP ಸಮ್ಮುಖದಲ್ಲಿ ಕ್ರೀಡಾಕೂಟವನ್ನ ಆಯೋಜನೆ ಕೂಡ ಮಾಡಲಾಗಿತ್ತು. ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಸಹ ಮಾಡಿದ್ರು. ಸುಮಾರು 3 ದಿನಗಳ ಕಾಲ ಕ್ರೀಡಾಕೂಟ ನಡೆಯುತ್ತೆ. ಪ್ರತಿ ವರ್ಷ ಈ ರೀತಿಯ ಕಾರ್ಯಕ್ರಮದಿಂದ ಪೊಲೀಸ್ ಇಲಾಖೆಯ ಒತ್ತಡ ಕಡಿಮೆ ಆಗುತ್ತೆ ಅಂತ ಕೂಡ ತಿಳಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಾತನಾಡಿ ಇರುವಂತಹ ಪ್ರತಿಭೆಯನ್ನು ಹೊರತರೋದಕ್ಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೂ ಆಯ್ಕೆ ಆಗೋದಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿದ್ರು. ಈ ರೀತಿಯ ಕ್ರೀಡಾಕೂಟದಿಂದ ಪೊಲೀಸ್ ಇಲಾಖೆಯ ನೌಕರರ ಹುಮ್ಮಸ್ಸನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಂತ ಕೂಡ ತಿಳಿಸಿದ್ರು. ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ನೂತನ ಸಭಾಂಗಣದ ಕಾಮಗಾರಿ ಇದುವರೆಗೂ ಆರಂಭಗೊಂಡಿಲ್ಲ. ಇನ್ನು ಜೂನ್ ಕೊನೆಯ ವಾರದಲ್ಲಿ ಆರಂಭವಾಗಿದ್ದಂತಹ 40 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿತ್ತು. ಸಾಕಷ್ಟು ವಿಳಂಬ ಕೂಡ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಅಡಿಪಾಯಕ್ಕಾಗಿ 15 ಅಡಿ ಆಳವನ್ನ ತೋಡಲಾಗಿದೆ. ಆದರೆ ಜುಲೈ ತಿಂಗಳಿಂದ ಆರಂಭವಾದಂತಹ ಮಳೆಯಿಂದ ಅಡಿಪಾಯಕ್ಕೆ ತೆಗೆಯಲಾದಂತಹ ತಗ್ಗು ಪ್ರದೇಶದಲ್ಲಿ ಸಂಪೂರ್ಣವಾಗಿ ನೀರು ಕೂಡ ಆವರಿಸಿಕೊಂಡಿತ್ತು. ಕಾಮಗಾರಿ ಆರಂಭವಾದ 2 ವಾರದಲ್ಲಿ ಆ ಕಾಮಗಾರಿ ಕೂಡ ಸ್ಥಗಿತಗೊಂಡಿತ್ತು. ಮಳೆ ನಿಂತು 2 ತಿಂಗಳೇ ಕಳೆದ್ರೂ ಕೂಡ ಕಾಮಗಾರಿ ಇದುವರೆಗೂ ಆರಂಭ ಆಗಿಲ್ಲ ಅಂತ ಕೂಡ ತಿಳಿಸಿರುವಂತಹದ್ದು. ನಗರದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೆ ಹಳೆ ಜಲಮಂಡಳಿ ಕಚೇರಿ ಕೊಠಡಿಯನ್ನ ನೆಲಸಮಗೊಳಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್
ರಾಮಪ್ಪ ಬಡಿಗೇರ್ ಕೂಡ ಮಾತನಾಡಿದ್ರು. ಕಟ್ಟಡ ತೆರವು ಕಾರ್ಯ ಆರಂಭ ಆಗಬೇಕಾಗಿದೆ. ಕಟ್ಟಡದಲ್ಲಿ ಸಾಮಾನ್ಯ ಆಡಳಿತ ಸಹಾಯಕ ಆಯುಕ್ತ, ಕಾನೂನು ಸಲಹೆಗಾರರು, ಮಾರುಕಟ್ಟೆ ವಿಭಾಗದ ಇನ್ನಿತರ ಕಚೇರಿಗಳು ಕೂಡ ಇರುವಂತಹದ್ದು. ಈ ಕಚೇರಿಗಳಲ್ಲಿ ಇಂದಿನವರೆಗೂ ಕೂಡ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಬ್ರಿಟಿಷ್ ಕಾಲದ ಕಟ್ಟಡ ಆಗಿರೋದ್ರಿಂದ ಸ್ಥಿರತೆ ಪರೀಕ್ಷೆಗೂ ಕೂಡ ಪಾಲಿಕೆ ಮುಂದಾಗಿದೆ. ಶೀಘ್ರವೇ ಕಟ್ಟಡ ಕಾಮಗಾರಿಯನ್ನ ಆರಂಭ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಇಲ್ಲ, ನಾವು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಮಾತಾಡಿದ್ವಿ. ಅದ್ರ ಬಗ್ಗೆ 2-3 ದಿನದಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ಯಾರ. ಸ್ವಲ್ಪ ಮಳೆಗಾಲ ಇತ್ತಲ್ಲ, ಮಳೆ ಸಮಯ ಸ್ವಲ್ಪ ಆಫೀಸ್ಗಳು ಶಿಫ್ಟ್ ಇದ್ದು ಒಂದು ಶಿಫ್ಟ್ ಮಾಡಿದ್ದೀವಿ. ಮಾಡಿ 2-3 ದಿನದಲ್ಲಿ ನಾವು ತುರಂತಾಗಿ ಶುರು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಮಳೆಗಾಲ ಸಮಯ ಬಂದಾಗೈತೆ ಅಂತ ನಾ ಕೇಳಿದ್ವಿ, ಕರೆದವ್ರನ್ನೆಲ್ಲ ಕೇಳಿದೆ ನಾನು. ಯಾಕಿನ್ನೂ ವರ್ಕ್ ಸ್ಟಾರ್ಟ್ ಮಾಡ್ತಿಲ್ಲ, ಮಳೆ ನಿಂತೈತಿ, ಮಾಡ್ಬೇಕಲ್ಲ ಅಂತ ಕೇಳಿದ್ವಿ. ಇಲ್ಲ ಸರ್, ಅವ್ರು ಸ್ವಲ್ಪ ಆಫೀಸ್ ಶಿಫ್ಟ್ ಮಾಡಿದ್ವಿ, 2-3 ದಿನದಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ ವರ್ಕ್ ಅಂತ ಹೇಳಿದ್ದಾರೆ. ಓಕೆ, ಪಾಲಿಕೆಯ ನೂತನ ಸಭಾಭವನ ಏನಾಗಲೇ ಸರ್ವ ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸಿದಂತೆ 5 ಕೋಟಿ ಅಂದಾಜು ವೆಚ್ಚ, ಸುಮಾರು 42 ಕೋಟಿಯಲ್ಲಿ ಸುಮಾರು ಈಗ ನಾವು 5 ಕೋಟಿ ನಮ್ಮ ಜನರಲ್ ಫಂಡಲ್ಲಿ ಏನು ತೊಗೋಬೇಕಂತ ಮಾಡಿದ್ದೀವಿ. ಅದು ಕೆಲಸ ಯಾವ ಕಾರಣಕ್ಕೂ ನಿಂತಿಲ್ಲ. ವಿಳಂಬ ಆಗಿದ್ದ ಕಾರಣ ಅಂದರೆ ಈಗಾಗಲೇ ಮಳೆಗಾಲ ಇತ್ತು. ತದನಂತರ ಅದರ ಬಾಜು ಅನೇಕ ಕಟ್ಟಡಗಳಿದ್ದು ಅದ್ರಾಗ ಸುಮಾರು ಮುಕ್ಕಾಲು ಭಾಗ ಕಟ್ಟಡಗಳನ್ನು ತೆರವುಗೊಳಿಸಿ ಡೆಮಾಲಿಷನ್ ಕ್ರಿಯೆ ನಡೆದಿದೆ. ಈ ಕಡೆ ನಮ್ಮ ಒಂದು ಪಾರಂಪರಿಕ ಕಟ್ಟಡ ಅಂತ ಏನು ಅಂದ್ಕೊತಿದ್ದೇವೆ, ಅದೇನು ಪಾರಂಪರಿಕ ಕಟ್ಟಡ ಅಲ್ಲ. ಅದನ್ನು ತೆಗಲಿಕ್ಕೆ ಈಗಾಗಲೇ ನಾವು ಘನಸಭೆಯಲ್ಲಿ ಒಪ್ಪಿಗೆ ಕೊಟ್ಟಿದ್ದೇವೆ. ಬಹುಶಃ ಈ ವಾರದಲ್ಲಿ ಅವನು 2 ತೆರವುಗೊಳಿಸಿ ಕಟ್ಟಡ ಕೆಲಸ ಪ್ರಾರಂಭ ಮಾಡ್ತೇವೆ. ಹೌದು. ನದಿಯಲ್ಲಿ ಈಜೋದಕ್ಕೆ ತೆರಳಿದಂತಹ 2 ಬಾಲಕರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಇನ್ನು ರಾಕೇಶ್ ಕುಲೇರ್ ಮತ್ತು ಸಂತೋಷ್ ಚನ್ನಗೌಡ ಮೃತಪಟ್ಟ ಬಾಲಕರಾಗಿದ್ದಾರೆ. ಇವರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ರು. ಇನ್ನು ಕುಮದ್ವತಿ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಜು ಬಾರದೆ ಈ 2 ಬಾಲಕರು ಸಾವನ್ನಪ್ಪಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು ಸ್ಥಳಕ್ಕಾಗಮಿಸಿ ಶವಗಳನ್ನು ಈಗಾಗಲೇ ಹೊರತೆಗೆದಿದ್ದಾರೆ. ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂತಹದ್ದು. ಬಿಜೆಪಿ ಪಾಳ್ಯದಲ್ಲಿ ಈಗ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಲೋಕಸಭೆ ಚುನಾವಣೆಯ ಬಳಿಕ ನಡೆದಂತಹ ಉಪಚುನಾವಣೆಯಲ್ಲಿ 3 ಸ್ಥಾನದಲ್ಲಿ ಹೀನಾಯವಾಗಿ ಸೋತಿರುವಂತಹದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನ ಕೆಳಗಿಳಿಸುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಒಟ್ಟಿಗೆ ಈಗಾಗಲೇ ಸಾಕಷ್ಟು ತಾಕೀತನ್ನ ಕೂಡ ಮಾಡ್ತಾ ಇರುವಂತಹದ್ದು. ಆರಂಭದಲ್ಲಿ ವಿಜೇಂದ್ರ ಅವರ ವಿರುದ್ಧ ಕೇಳಿಬಂದಿದ್ದಂತಹ ಅಪಸ್ವರ ಲೋಕಸಭಾ ಚುನಾವಣೆ ವೇಳೆ ಅದು ಅಲ್ಪ ಪ್ರಮಾಣದ ಮಟ್ಟದಲ್ಲಿ ತಗ್ಗಿತ್ತು. ಅದಾದ ಬಳಿಕ ಕ್ರಮೇಣ ಮತ್ತಷ್ಟು ತೀವ್ರವಾಗಿದೆ. ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದ ಅತೃಪ್ತ ನಾಯಕರ ತಂಡ ಏನಿದೆ ಅದು ಮತ್ತಷ್ಟು ವಿಸ್ತೃತವಾಗಿರುವಂತಹದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಬಸನಗೌಡ ಪಾಟೀಲ್ ಟೀಮ್ ಏನಿದೆ ಹೈಕಮಾಂಡ್ ಒಟ್ಟಿಗೆ ಈಗಾಗಲೇ ಮಾತುಕತೆಯನ್ನು ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದೆ. ಡಿಸೆಂಬರ್ 3 ಮತ್ತು 4ನೇ ತಾರೀಕಿನಂದು ದೆಹಲಿಗೆ ತೆರಳ್ತಾ ಇರುವಂತಹದ್ದು. ಅದಕ್ಕೂ ಮುಂಚಿತವಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡೋದ್ರ ಮೂಲಕ ಇದನ್ನ ದೆಹಲಿ ಮಟ್ಟಕ್ಕೂ ಸಹ ಕೊಂಡೊಯ್ತೆ ನಿಯೋಗ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ರು. ಅದೆಲ್ಲದರ ಮಧ್ಯೆ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಏನು ಯಡಿಯೂರಪ್ಪ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ಏನಿದೆ
ಅವರ ನಡುವೆ ಕೋಲ್ಡ್ ವಾರ್ ಕೂಡ ನಡೀತಾ ಇದೆ. ಆ ಕೋಲ್ಡ್ ವಾರ್ ಯಾವ ಮಟ್ಟಕ್ಕೆ, ಯಾವ ಹಂತಕ್ಕೆ ಬಿಜೆಪಿಗೆ ಯಾವ ರೀತಿ ಇದು ಮುಳುವಾಗುತ್ತೆ ಅನ್ನುವಂತಹದ್ದು ಒಂದು ಪ್ರಮುಖ ಅಂಶ ಆಗುತ್ತೆ. ಅದೆಲ್ಲದರ ನಡುವೆ ಅತೃಪ್ತ ನಾಯಕರ ತಂಡ ವಿಸ್ತರಣೆಗೊಂಡಿರುವಂತಹದ್ದು. ಜೊತೆಗೆ BY ವಿಜೇಂದ್ರ ಅವರು ಕೂಡ ಈ ಕುರಿತಂತೆ ಮಾತನಾಡಿದ್ರು. ರಾಜ್ಯಾಧ್ಯಕ್ಷನಾಗಿ 1 ವರ್ಷ ಈಗಾಗಲೇ ಕಳೆದು ಹೋಗಿದೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸುಮಾರು 6 ರಿಂದ 7-8 ತಿಂಗಳುಗಳ ಕಾಲ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ಗೂ ಕೂಡ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಇದೆಲ್ಲದರ ನಡುವೆ BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕವನ್ನ ಕೂಡ ಮಾಡಲಾಗಿತ್ತು. ಇನ್ನು ರಾಜ್ಯಾಧ್ಯಕ್ಷನಾಗಿ BY ವಿಜೇಂದ್ರ ಅವರನ್ನ ಆಯ್ಕೆ ಆದ ಬಳಿಕ ಅದರಲ್ಲೂ ಕೂಡ ಬಣಬಡಿದಾಟ ಇತ್ತು. CT ರವಿ ಆಗಿರ್ಬೋದು ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಇನ್ನು R ಅಶೋಕ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇದೆಲ್ಲದರ ನಡುವೆ ವಿಜೇಂದ್ರ ಅವರ ಹೆಸರೇ ಫೈನಲ್ ಕೂಡ ಆಗಿತ್ತು. ಇದೆಲ್ಲದ ಬಳಿಕ ಮತ್ತೆ ಏನು ವಿಪಕ್ಷ ನಾಯಕನ ಆಯ್ಕೆಯ ಕುರಿತಾಗಿಯೂ ಕೂಡ ಸಾಕಷ್ಟು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು. ಆಗ ವಿಪಕ್ಷ ನಾಯಕರ ಲಿಸ್ಟ್ ಅಲ್ಲೂ ಕೂಡ ರೇಸ್ನಲ್ಲೂ ಸಾಕಷ್ಟು ಮಂದಿ ಹೆಸರು ಕೇಳಿ ಬರ್ತಾ ಇತ್ತು. ಜಾತಿ ಸಮುದಾಯ ಲೆಕ್ಕಾಚಾರದ ಅಡಿಯಲ್ಲಿ ಯಾರಿಗೆ ಯಾವ ಸ್ಥಾನಮಾನವನ್ನ ಕೊಡಬೇಕು ಅನ್ನುವಂತಹದ್ದು ಹೈಕಮಾಂಡೇ ನಿರ್ಧಾರ ಮಾಡಿತ್ತು. ಹೈಕಮಾಂಡ್ ತೆಗೆದುಕೊಂಡಂತಹ ಕೆಲವೊಂದಿಷ್ಟು ನಿರ್ಧಾರಗಳಿಗೆ ಬೇಸತ್ತಂತಹ ಕೆಲವೊಂದಿಷ್ಟು ಅತೃಪ್ತ ನಾಯಕರು ಏನಿದ್ದಾರೆ ಅವರು ಪಕ್ಷದಿಂದ ಎಲ್ಲೋ ಒಂದ್ ಕಡೆ ದೂರ ಉಳಿದಿದ್ರು. ಇದು ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿತ್ತು. ಆ ಪಕ್ಷಕ್ಕೆ ದೂರ ಉಳಿದಂತಹ ಕಾರಣದಿಂದಾಗಿ ಒಂದ್ ಕಡೆ ಲೋಕಸಭಾ ಚುನಾವಣೆಯ ಸಮರದಲ್ಲಿ ಅಂದುಕೊಂಡಷ್ಟು ಏನು ಸಂಖ್ಯೆಯನ್ನ ಅವರು ತೆಗೆದುಕೊಳ್ಳೋದಕ್ಕೆ ಆಗ್ಲಿಲ್ಲ. ಮತ್ತೊಂದು ಉಪಚುನಾವಣೆಯಲ್ಲಿ ಹೀನಾಯವಾದಂತಹ ಸೋಲು. ಇದೆಲ್ಲದರ ನಡುವೆ ರಾಜ್ಯಾಧ್ಯಕ್ಷನ ಸ್ಥಾನಮಾನ ಏನಿದೆ, ಈಗಾಗಲೇ BY ವಿಜೇಂದ್ರ ಅವರೇ ಇದರ ನೇರ ಹೊಣೆಯನ್ನ ಹೊರಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಅವರ ಪಾಳ್ಯದಲ್ಲೇ ಕೇಳಿ ಬರ್ತಾ ಇದೆ. ಅದರಲ್ಲೂ ಹಿರಿಯರು ಇಂತಹ ಮಹತ್ವದ ಜವಾಬ್ದಾರಿಯನ್ನು ವಹಿಸಿದಂತಹ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸಂತೋಷ ಆಗ್ತಾ ಇತ್ತು. ಸೋಲು ಗೆಲುವು ಅನ್ನುವಂತಹದ್ದು ಕೇವಲ ಪಕ್ಷ ಅಥವಾ ವ್ಯಕ್ತಿಗತವಾಗಿ ಕೇಳಿ ಬರೋದಿಲ್ಲ, ಅದು ಪಕ್ಷಾತೀತವಾಗಿ ಅದೆಲ್ಲರೂ ಕೂಡ ಸೋಲಿನ ಹೊಣೆಯನ್ನ ಹೊರಬೇಕಾಗತ್ತೆ ಅನ್ನುವಂತಹ ಮಾತುಗಳನ್ನ ಕೂಡ ಮೊನ್ನೆಷ್ಟೇ BY ವಿಜೇಂದ್ರ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. 1 ವಾರದ ಬಳಿಕ ಈ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ನನ್ನಿಂದ ಸಾಧ್ಯವೇ ಎಂಬಂತಹ ಆತಂಕ ಕೂಡ ಆಗಿತ್ತು ಅಂತ ಹೇಳಿ BY ವಿಜೇಂದ್ರ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ 1 ವರ್ಷದಲ್ಲಿ ಕಾರ್ಯಕರ್ತರ ನಡುವಿನ ಒಡನಾಟ ಆಗಿರಬಹುದು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟ ಆಗಿರಬಹುದು, ಕಾರ್ಯಕರ್ತರ ಸ್ಪಂದನೆ ಆಗಿರಬಹುದು, ಹಾಗೆ ಬೆಂಗಳೂರು ಮೈಸೂರು ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೈಸೂರು ಪಾದಯಾತ್ರೆಯನ್ನ ಮೈಸೂರು ಚಲೋ ಕೂಡ ಮಾಡೋದ್ರ ಮೂಲಕ ವಿಜೇಂದ್ರ ಅವರು ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ತಂದುಕೊಡಬಹುದು ಈ ಲೋಕಸಭಾ ಚುನಾವಣೆಗೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಅದು ಪಕ್ಷದಲ್ಲಾಗಿರುವಂತಹ ವೈಮನಸ್ಯ ಏನಿದೆ, ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರಿರುವಂತಹದ್ದು. ಈ ಎಲ್ಲವೂ ಕೂಡ ನನ್ನಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶ್ವಾಸವನ್ನ ಹೆಚ್ಚು ಮಾಡೋದಕ್ಕೂ ಕೂಡ ಸಾಧ್ಯ ಆಗಿದೆ, ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡಿದೆ. ಈ ಹೋರಾಟಗಳಿಂದ ಕಾರ್ಯಕರ್ತರಿಗೆ ಮತ್ತಷ್ಟು ನಾನು ಹತ್ತಿರ ಆಗಿದ್ದೀನಿ ಅಂತ ಹೇಳಿ BY ವಿಜೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ. ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ.